ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಕೋಸ್ಟ್ ಫಿಲ್ ರೈಡ್. ಇದು ನಮ್ಮ ಮ್ಯಾಂಗ್ಳೂರ್ ಟು ಮಹಾರಾಷ್ಟ್ರ ರೈಡ್ ನ ಸೆಕೆಂಡ್ ಡೇ. ಈಗ ಆಲ್ಮೋಸ್ಟ್ 7 ಗಂಟೆ ಆಯ್ತು. ನಾವೀಗ ಬಿಜಾಪುರಿಂದ ಸೋಲಾಪುರ ಆಗಿ ಔರಂಗಾಬಾದ್ ಹೋಗ್ತಿದ್ದೇವೆ. ನಿನ್ನೆ ನಾವು ಆಕ್ಚುಲಿ ಸೋಲಾಪುರ್ ರೀಚ್ ಆಗ್ಬೇಕಂತ ಪ್ಲಾನ್ ಹಾಕೊಂಡಿದ್ವಿ, ಆದ್ರೆ ನಿನ್ನೆ ಸ್ವಲ್ಪ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಮ್ಗೆ ಹುಬ್ಬಳ್ಳಿಯಲ್ಲಿ ಸ್ವಲ್ಪ ಟೈಮ್ ಹೋಯ್ತು. ನಮ್ಗೆ ಹುಬ್ಬಳ್ಳಿಯಲ್ಲಿ ನಮ್ಮ ಹತ್ರ ಅಂದ್ರೆ ಈ ವಿಂಟರ್ ಇದು ಏನು ಇರ್ಲಿಲ್ಲ ಆಕ್ಸೆಸರಿ ಇದು. ಯಾಕಂದ್ರೆ ನಾವು ನಿನ್ನೆ ಬರ್ಬೇಕಾದ್ರೆ ಬೆಳಿಗ್ಗೆ ತುಂಬಾ ತುಂಬಾ ಚಳಿ ಆಗಿತ್ತು. ಕೈ ಎಲ್ಲ ಫುಲ್ ಗಟ್ಟಿ ಗಟ್ಟಿಯಾಗಿ ಆಗಿತ್ತು. ಹಾಗಾಗಿ ಸ್ವಲ್ಪ ನಿನ್ನೆ ಅಲ್ಲಿ ಡೆಕತ್ಲಾನ್ ಅಲ್ಲಿ, ಹುಬ್ಬಳ್ಳಿ ಡೆಕತ್ಲಾನ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಸ್ವೆಟರ್, ವಿಂಟರ್ ಗ್ಲೌಸ್ ಎಲ್ಲ ತಗೊಂಡ್ವಿ. ಸೊ ಇವತ್ತು ಸ್ವಲ್ಪ ಈಗ ಬೆಚ್ಚಗಿದೆ, ಈಗ ಚಳಿ ಇದೆ, ಬೆಚ್ಚಗೆ ಆಗ್ತಿದೆ. ಒಳಗಡೆ ಥರ್ಮಲ್ ಲೈನರ್ಸ್ ಹಾಕೊಂಡಿದೀವಿ. ಅಟ್ಲೀಸ್ಟ್ ಒಂದು 12 o'clock ಆದ್ರೂ ನಾವು ಔರಂಗಾಬಾದ್ ರೀಚ್ ಆಗ್ಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದೇವೆ. ನೋಡ್ಬೇಕು ಎಷ್ಟಾಗುತ್ತೆ ಅಂತ. ಸೊ ಈಗ ನಾವು ಈಗ 3 ರೈಡರ್ಸ್ ಇದ್ದೇವೆ. ನಾನು ಮತ್ತೆ ಫ್ರೆಂಡ್, ಅವನು ಎದುರುಗಡೆ ಶ್ರೀನಿವಾಸ್ ಇದ್ದಾನೆ, ಹಿಂದ್ಗಡೆ ವಿಶಾಲ್ ಇದ್ದಾನೆ. ಇನ್ನೊಬ್ಬ ನಿನ್ನೆ ಸಂಜೆ ಜಾಯ್ನ್ ಆಗಿದ್ದ ನಮ್ಗೆ ಶಿಕಾರಿಪುರದಲ್ಲಿ, ಅವನು ಮತ್ತೆ ಅವ್ರ ವೈಫ್. ಸೊ ಅವ್ರಿಗೆ ಆಗ್ಲಿಲ್ಲ ನಿನ್ನೆ, ಮತ್ತೆ ಅವ್ರು ನಮ್ ಜೊತೆಲಿ ಬಿಜಾಪುರಲ್ಲಿ ಸ್ಟೇ ಮಾಡಿ ಅವ್ರಿಗೆ ರಿಟರ್ನ್ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಆಗಲ್ಲ ಅಂದ್ರು ತುಂಬಾ ರೈಡ್ ಮಾಡ್ಲಿಕ್ಕೆ. ಸೊ ಹಾಗಾಗಿ ಈಗ ನಾವು 3 ಜನ ಹೋಗ್ತಿದ್ದೇವೆ. ಆಕ್ಚುಲಿ ಗೊತ್ತಾಗಿಲ್ಲ, ನಾವು ಜೆಲ್ ಸೀಟ್ ಎಲ್ಲ ಹಾಕೊಂಡಿದ್ವಿ ಸೀಟಿಗೆ. ಸೊ ಅಂತದೇನ್ ಟೈರ್ಡ್ ಆಗ್ಲಿಲ್ಲ ನಿನ್ನೆ. ನಿನ್ನೆ ರೂಮಿಗೆ ಬಂದು, ರೂಮ್ ಆಕ್ಚುಲಿ ಚೆನ್ನಾಗಿತ್ತು ನಮ್ಗೆ. ಬಿಜಾಪುರಲ್ಲಿ ಒಳ್ಳೆ ರೂಮ್ ಸಿಕ್ಕಿತ್ತು. ಸೊ ಫುಡ್ ಎಲ್ಲ ಚೆನ್ನಾಗಿತ್ತು. ಎಂತ ಆಯ್ತಾ ಎಂತ ಆಯ್ತು? ನಮ್ಗೆ ಈ ಕೋಸ್ಟಲ್ ಇಂದ ಬಂದವ್ರಿಗೆ ಈ ಟೆರೈನ್ ಒಂಥರ ನಮ್ಗೆ ಬಾರಿ ಡಿಫ್ರೆಂಟ್ ಅನ್ನಿಸ್ತದೆ. ಯಾಕಂದ್ರೆ ಫುಲ್ ಪ್ಲೇನ್ ಟೆರೈನ್ ಇದು. ಹೈವೇ ಬಾರಿ ಚೆನ್ನಾಗಿದೆ. ಇವತ್ತು ನೋಡ್ಬೇಕು, ಈಗ ಸೋಲಾಪುರ್ ರೀಚ್ ಆಗಿ ಅಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ಮೋಸ್ಟ್ಲಿ ಒಂದೇ ಸ್ಟ್ರೆಚ್ ಅಲ್ಲಿ ಔರಂಗಾಬಾದ್ ರೀಚ್ ಆಗ್ಬೇಕು ಅಂತ. ಆಕ್ಚುಲಿ ರೈಡ್ಗೆ ನಾನು ಕ್ರಾಮ್ಸ್ಟರ್ ಇದು ಬೂಟ್ಸ್ ತಗೊಂಡಿದ್ದೇನೆ. ಒಂದು 6K ಆಗುತ್ತೆ ಇದಕ್ಕೆ. ಐ ಥಿಂಕ್ ಈ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ ಇದಕ್ಕಿಂತ ಬೆಸ್ಟ್ ಶೂ ಯಾವ್ದು ಸಿಗಲ್ಲ. ತುಂಬಾ ಚೆನ್ನಾಗಿದೆ ಈ ಶೂಸ್. ಮತ್ತೆ ಈಗ ನಾವೀಗ ರೈಡ್ ಮಾಡ್ತಿದ್ದೀವಿ ಅಂದ್ರೆ ಸ್ಟಾರ್ಟಿಂಗ್ ನಾವು ನಾರ್ಮಲ್ ಶೂಸ್ ಇಂದ ರೈಡಿಂಗ್ ಬೂಟ್ಸಿಗೆ ಸ್ವಿಚ್ ಆದಾಗ ಸ್ವಲ್ಪ ನಮಗೆ ಗೇರ್ ಶಿಫ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಆಮೇಲೆ ಅಭ್ಯಾಸ ಆಗಿ ಹೋಗುತ್ತೆ ಅದು. ನಮಗೆ ಆಕ್ಚುಲಿ ನೆನ್ನೆ ಈಗ ರೈಡ್ ಮಾಡಿ ಬರ್ಬೇಕಾದ್ರೆ ತುಂಬಾ ಚೆನ್ನಾಗಾಯ್ತು, ರೈಡ್ ಚೆನ್ನಾಗಾಯ್ತು. ಹಾಗೆ ಕಾಲಿಗೆ ಚೂರು ಚಳಿ ಆಗ್ತಿದೆ, ಯಾಕಂದ್ರೆ ಅದು ಬೂಟ್ಸ್ ಒಳ್ಳೆ ಕಂಫರ್ಟಬಲ್ ಆಗಿದೆ ತುಂಬಾನೇ. ಪ್ರಾಪರ್ ರೈಡಿಂಗ್ ಇರ್ತಿದ್ರೆ ಕಂಫರ್ಟಬಲ್ ಆಗಿರುತ್ತೆ ನಮ್ದು ರೈಡ್. ಮತ್ತೆ ಈ ಜಾಕೆಟ್ ಸ್ಕಾಲ್, ಅದು ಲೆವೆಲ್ ಟು ಜಾಕೆಟ್, ತುಂಬಾ ಪ್ರೊಟೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ನಾವು ಒಳಗಡೆ ಈಗ ಥರ್ಮಲ್ ತಗೊಂಡಿದ್ದೀವಿ. ಸೊ ಈಗ ನಮ್ಗೆ ಆ ಕೋಲ್ಡ್ ಬ್ರೀಸ್ ಏನೆನ್ನೆ ಫೀಲ್ ಆಗ್ತಿತ್ತು ಅದೇ ಫೀಲ್ ಆಗ್ತಿಲ್ಲ. ಇನ್ನಿದ್ದು ಒಂದು ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ, ನಿನ್ನೆ ನಾವು ಹುಬ್ಬಳ್ಳಿಯಿಂದ ಬಿಜಾಪುರ ಬರ್ಬೇಕಾದ್ರೆ ರೋಡ್ ಸಿಕ್ಕಾಪಟ್ಟೆ ಬಂಪಿ ಇದೆ. ಇಲ್ಲಿ ಈ ರೋಡ್ ತುಂಬಾ ಬಂಪಿ ಇದೆ, ಹೈವೇ ಆದ್ರು. ಅದೇನ್ ಮಾಡುತ್ತೆ, ಅದು ನಮ್ಗೆ ಸ್ವಲ್ಪ ಜಾಸ್ತಿ ಟೈರ್ಡ್ ಮಾಡ್ಸುತ್ತೆ. ನಿನ್ನೆ ಅದಕ್ಕೆ ನಮ್ಗೆ ಜಾಸ್ತಿ ರೈಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲೆಲ್ಲ ನಾವು ನಿನ್ನೆ ಸುಮಾರು ನೋಡಿದಾಗೆ ಕಬ್ಬಿನ ತೋಟ ಜಾಸ್ತಿ ಇಲ್ಲೆಲ್ಲ. ಅದು ತುಂಬಾ ಟ್ರಾಕ್ಟರ್ಸ್ ಅಲ್ಲೆಲ್ಲ ಈ ಕಬ್ಬಿದು ವೇಸ್ಟ್ ತಗೊಂಡ್ ಹೋಗ್ತಾರೆ. ಅಲ್ಲಿ ನಮ್ಗೆ ಹುಬ್ಳಿಯಿಂದ ಬಿಜಾಪುರ ಬರ್ಬೇಕಾದ್ರೆ ಆ ರೋಡಲ್ಲಿ
ಮೋಸ್ಟ್ಲಿ ಅದು ಹೋಗಿ ಹೋಗಿ ಆ ತರ ಆಗಿದೆ ಏನೋ ಗೊತ್ತಿಲ್ಲ. ರೋಡ್ ಎಲ್ಲ ಮೋಸ್ಟ್ಲಿ ಆ ವೇಸ್ಟ್ ರೋಡಿಗೆ ಬಿದ್ದು 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 ನೋಡಿ, ಆ ಕಡೆ ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಇದೆ, ಆದ್ರೆ ಫುಲ್ ಪ್ಲೇನ್. ಸೊ ನಾವು ಸೋಲಾಪುರ್ ಬಂದ್ವಿ. ಸೊ ಇಲ್ಲಿ ಒಂದು ಉಡುಪಿ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಸಿಕ್ತು. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇದೊಂದು ಸಂಭಾಜಿನಗರಿಗೆ 255 ಕಿಲೋಮೀಟರ್ ಇದೆ. ತರ ಬಿಸಿಲು ಸ್ಟಾರ್ಟ್ ಆಗಿದೆ. ಹಾಗೆ ಥರ್ಮಲ್ಸ್ ಎಲ್ಲ ತೆಗೆದು ನಾರ್ಮಲ್ ಟೀ ಶರ್ಟ್ ಹಾಕೊಂಡು ಗ್ಲೌಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಹೊರಟ್ವಿ. ಮಿಡ್ಲಲ್ಲಿ ಒಂದೆರಡು ಸ್ಟಾಪ್ ಕೊಟ್ಟು ಯಾವಾಗದಿಂದ ಸ್ವಲ್ಪ ಫ್ಯೂಲ್ ಅಪ್ ಮಾಡ್ಲಿಕ್ಕಿತ್ತು. ಆಮೇಲೆ ಸ್ವಲ್ಪ ನೀರು ತಗೊಂಡು ಮತ್ತೆ ಈಗ ಸಂಭಾಜಿನಗರ್ಗೆ ಹೊರಟಿದ್ದೇವೆ. ಔರಂಗಾಬಾದ್ ಹಳೆ ಹೆಸರು, ಹಾಗೆ ಅದು ಎರಡೆರಡು ಹೆಸರು ಇದೆ ಅಲ್ಲಿ. ಜನ ಎಲ್ಲ ಹೊರಗೆ ಬಂದಂತಾರೆ, ಮಾಪಲ್ಲಿ ಸಂಭಾಜಿನಗರ್ ಅಂತಾರೆ. ವ್ಯೂ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡ್ಲಿಕ್ಕೆ. ಬಿಸಿಲಿದ್ರು ಒಂಥರ ಗಾಳಿ ಚಳಿ ಇದೆ, ಒಂಥರ ವಿಚಿತ್ರ ವೆದರ್. ಇಲ್ಲೂ ಶುಗರ್ ಕೇನ್. ಓಕೆ, 237 ಅಂತ ತೋರಿಸ್ತಿದೆ ಈಗ ಸಂಭಾಜಿನಗರ್ಗೆ. ಈ ಡಿವೈಡರ್ ಇದೆ ಅಲ್ವಾ, ಈ ಡಿವೈಡರ್ ಮತ್ತೆ ಈ ತರ ಗಿಡ ಹೀಗೆ ಪೊದೆ ಪೊದೆ ತರ ಬೆಳೆಸಿದ್ದಾರೆ ಗಿಡಗಳು. ಅದು ಆಕ್ಚುಲಿ ಒಳ್ಳೇದು. ಆ ಕಡೆಯಿಂದ ಬರೋ ನಾವೆಲ್ಲ ನೈಟ್ ಟ್ರಾವೆಲ್ ಮಾಡೋದು ಬೆಸ್ಟ್. ಆ ಕಡೆಯಿಂದ ಹೈವೇ ಮಾಡ್ಕೊಂಡು ಬಂದ್ರೆ ನಮ್ಗೆ ಈ ಕಡೆಗೆ ಅದು ಕಣ್ಣಿಗೆ ಹೊಡಿಯಲ್ಲ. ಅದು ಎಲ್ಲ ಕಡೆ ಇರಲ್ಲ, ಕೆಲವು ಕಡೆ ಮಾತ್ರ ಹಾಕ್ತಾರೆ ಈ ತರ. ಎಲ್ಲ ಕಡೆ ಹಾಕಿದ್ರೆ ಬೆಟರ್ ಆಕ್ಚುಲಿ. ನೈಟ್ ಟ್ರಾವೆಲ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತೊಂದು ಟೋಲ್. ಮೋಸ್ಟ್ಲಿ ನಾವು ಲಂಚ್ ಎಲ್ಲ
ಸಂಭಾಜಿನಗರ್ ಹೋದ್ಮೇಲೆ ಮಾಡೋದು. ಆಲ್ಮೋಸ್ಟ್ ಮಧ್ಯಾಹ್ನ ಇವತ್ತು ರೀಚ್ ಆದ್ರೆ ನೈಟ್ ಕೃಷ್ಣೇಶ್ವರ ದರ್ಶನ, ಫಸ್ಟ್ ಜ್ಯೋತಿರ್ಲಿಂಗ ಇವತ್ತೇ ದರ್ಶನ ಆಗಿ ಹೋಗುತ್ತೆ. ಒಂದು ಬ್ರೇಕ್ ಕೊಟ್ಟು ಮತ್ತೆ ಹೊರಟ್ವಿ. ಇನ್ನೊಂದು 128 ಕಿಲೋಮೀಟರ್ ಇದೆ ಸಂಭಾಜಿನಗರ್ಗೆ. ಆಲ್ಮೋಸ್ಟ್ ಆಲ್ಮೋಸ್ಟ್ 1.5 hour ಅಲ್ಲಿ ರೀಚ್ ಆಗ್ಬೋದು ನಾವು. ಸಂಭಾಜಿನಗರ್ ರೀಚ್ ಆದ್ರೆ ಅಲ್ಲಿಂದ ಎಲ್ಲೋರ ಕೇವ್ಸಿಗೆ ಒಂದು 35 ಕಿಲೋಮೀಟರ್ ಇದೆ. 35 ಕಿಲೋಮೀಟರ್ ಇದೆ. ಅಲ್ಲಿಂದ ಮತ್ತೆ ಎಲ್ಲೋರ ಕೇವ್ಸಿಗೆ. ಸೊ ಮೋಸ್ಟ್ಲಿ ನಾವು ಅಲ್ಲೋಗಿ ರೂಮ್ ಮಾಡ್ತೇವೆ. ಅಲ್ಲೋಗಿ ರೂಮ್ ಮಾಡಿ ಇವತ್ತು ಸ್ಟೇ ಮಾಡಿ ಈವ್ನಿಂಗ್ ಆದ್ರೆ ನೋಡ್ಬೇಕು ದರ್ಶನ ಆಗುತ್ತಾ ಇಲ್ವಾ ಅಂತ. ಸ್ಟ್ರೇಟ್ ಇದೆ ಈ ರೋಡ್ಸ್ ಎಲ್ಲ ಇಲ್ಲಿ. ಹಾಗಾಗಿ ಬೇಗ ಬೇಗ ಕಿಲೋಮೀಟರ್ಸ್ ಕವರ್ ಮಾಡ್ತಾ ಹೋಗ್ತೇವೆ.
ತುಂಬಾ ಚೆನ್ನಾಗಿದೆ ಅಲ್ವಾ. ನಾನೀಗ ಆಲ್ಮೋಸ್ಟ್ ಆಯ್ತು ಇನ್ನೊಂದು 12 ಕಿಲೋಮೀಟರ್ಸ್ ಅನ್ಕೋತೇನೆ. ಆ, ಸಂಭಾಜಿನಗರ್ ರೀಚ್ ಆಗ್ತಿದ್ದೇನೆ. ಸೊ ಅಲ್ಲಿಂದ ಒಂದು 35 ಕಿಲೋಮೀಟರ್ ಇದೆ ಕೃಷ್ಣೇಶ್ವರಿಗೆ. ಸಂಭಾಜಿನಗರಲ್ಲಿ ಒಂದು ಬ್ರೇಕ್ ಕೊಟ್ಟು ನಂತರ ಒಂದು ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ರೈಡ್ ಇದೆ. ಇಂಟರ್ಸೆಪ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ ಕ್ರೂಸ್ ಮಾಡ್ಕೊಂಡು ಹೋಗ್ಲಿಕ್ಕೆ. ಏನಂತ ಸ್ಟ್ರೈನ್ ಏನ್ ಅನಿಸ್ತಾ ಇಲ್ಲ ನನಗೆ. ಇದು ಟಾಪ್ ಹ್ಯಾಂಡಲ್ ಬಾರ್, ನಾನು ಯಾವುದೇ ರೈಸರ್ಸ್ ಹಾಕ್ಲಿಲ್ಲ ಅಥವಾ ಯಾವುದೇ ಹ್ಯಾಂಡಲ್ ಬಾರ್ ಏನು ಚೇಂಜ್ ಮಾಡ್ತಿಲ್ಲ. ಸ್ವಲ್ಪ ಅಂದ್ರೆ ಆರ್ಮ್ಸ್ ಮೇಲೆ ಸ್ವಲ್ಪ ಪ್ರೆಷರ್ ಬೀಳುತ್ತೆ, ಸ್ವಲ್ಪ ಆಗುತ್ತೆ, ಜಾಸ್ತಿ ಏನ. ನಾವೀಗ ಬ್ರೇಕ್ ಕೊಟ್ಟು ಹೋಗ್ಬೇಕಾದ್ರೆ ಅದ್ ಏನಷ್ಟು ಅಂತ ಏನು ಇದು ಅನ್ಸಲ್ಲ, ಪ್ರೆಷರ್ ಅಂತ ಮ್ಯಾನೇಜಬಲ್. ಎದುರುಗಡೆ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇವಾಗ ಸ್ವಲ್ಪ ಸ್ವಲ್ಪ ಬೆಟ್ಟಗಳೆಲ್ಲ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ. ಸೊ ಆ ಕಡೆ ಎಲ್ಲ ಫುಲ್ ಫುಲ್ ಪ್ಲೇನ್ ಟರೈನ್, ಫ್ಲಾಟ್ ಟರೈನ್ ಅದು. ಸೀನಿಕ್ ವ್ಯೂ. ಕ್ಯಾಮ್ರಾಸ್ ಅಲ್ಲಿ ಹೇಗೆ ಕ್ಯಾಪ್ಚರ್ ಆಗ್ತದೆ ಗೊತ್ತಿಲ್ಲ, ಆದರೆ ಕಣ್ಣಲ್ಲಿ ನೋಡಿದಾಗೆ ಕ್ಯಾಪ್ಚರ್ ಅಂತೂ ಆಗಲ್ಲ. ಅದಲ್ಲಿ ಈ ತರ ಮೌಂಟೇನ್ ಈ ತರ ಲೇಯರ್ 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 ತರ ಕಾಣ್ತಿದೆ. ಫ್ರಂಟ್ ಲೇಯರ್ ಡಾರ್ಕ್, ಮಿಡ್ಲ್ ಸ್ವಲ್ಪ ಲೈಟ್, ಹಿಂದ್ಗಡೆದು ಲೈಟ್.